ಹುಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗೆ ಗ್ರಾಮದಲ್ಲಿ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರಾದ ಹಿಲಲಿಗೆ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ರಸಮಂಜರಿ ಕಾರ್ಯಕ್ರಮ. ಇನ್ನು ರಸಮಂಜರಿ ಕಾರ್ಯಕ್ರಮಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಲಿಗೆ ಕೃಷ್ಣ ರೆಡ್ಡಿರವರು ವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ ಸನ್ಮಾನಿಸಲಾಯಿತು. ಹಾಗೆಯೇ ಹಾಡು, ನೃತ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಬಿಜೆಪಿ ಪಕ್ಷದ ಮುಖಂಡರಾದ ದೊಡ್ಡಹಗಡೆ ಶಂಕರ್, ಜಯಪ್ರಕಾಶ್, ರಾಧಾಕೃಷ್ಣ, ಆನಂದ್, ರಮೇಶ್, ವಿಕೆಟಿ ರಾಮು, ಹರೀಶ್, ಕೀರ್ತಿರಾಜ್, ಜಗದೀಶ್, ಸಂತೋಷ್, ಟೋನಿ, ಗುರುಪ್ರಸಾದ್, ಮಂಜುನಾಥ್, ಮನು ಮತ್ತು ಹಿಲಲಿಗೆ ಗ್ರಾಮಸ್ಥರು ಭಾಗವಹಿಸಿದ್ರು. ನಮಸ್ಕರಿಸ್ತಾ, ವಿಶೇಷವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಿಲಲಿಗೆ ಗ್ರಾಮ ಅಂತ ಹೇಳಿದ್ರೆ ಇಡೀ ಆನೇಕಲ್ಗೆ ಪ್ರಸಿದ್ಧ. ಕಾರಣ ಏನಂತ ಹೇಳಿದ್ರೆ, ಏನಾದರೂ ಆಗಲಿ, ಕಾರ್ಯಕ್ರಮ ವಿಚಾರ ಆಗಲಿ, ಮೊನ್ನೆ ತಾನೇ ಚಂದಾಪುರ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಸಹ ನಡೆಸ್ಕೊಟ್ರು. ಮತ್ತು ಚುನಾವಣೆ ಬಂದರೂ ಸಹ ಬಹಳ ಒಮ್ಮತದಿಂದ ಕೆಲಸ ಮಾಡಿ ಗೆಲ್ಲಿಸ್ಕೊಡುವಂಥ ಕೆಲಸ, ಮತ್ತು ಸಾಮಾಜಿಕ ಕೆಲಸಗಳು, ದೇವಸ್ಥಾನದ ಅಭಿವೃದ್ಧಿ ಕೆಲಸ, ಯಾವುದೇ ವಿಚಾರ ತಗೊಂಡ್ರೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಲಲಿಗೆ ಗ್ರಾಮ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧ. ಆ ಕೀರ್ತಿ ಏನಾದರೂ ಸಲ್ಲಬೇಕು ಅಂತ ಹೇಳಿದ್ರೆ ಈ ಗ್ರಾಮದ ಎಲ್ಲ ನಾಗರಿಕರಿಗೆ ಸಲ್ಲುವಂಥದ್ದು. ಹಾಗಾಗಿ ಇವತ್ತು ದಿನ ವಿಶೇಷವಾಗಿ ಮಧುರಮ್ಮ ಜಾತ್ರೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ಸೋದರರಾದಂಥ ಮಾಜಿ ಪುರಸಭೆಯ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರೇ, ಹಾಗೆಯೇ
ಮತ್ತೋರ್ವ ಮಾರ್ಗದರ್ಶಕರು ಹಿರಿಯರು ನಿಮ್ಮೆಲ್ಲರ ಒಳ್ಳೆಯದನ್ನು ಬಯಸ್ತಕ್ಕಂಥ ನಗರಸಭೆಯ ಮಾಜಿ ನಗರಸಭೆಯ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿರವರೇ, ಹಾಗೆಯೇ ಆತ್ಮೀಯರಾದಂಥ ರಾಧಾಕೃಷ್ಣರವರೇ, ಕೀರ್ತಿರಾಜ್ರವರೇ, ಮತ್ತೋರ್ವ ಸ್ನೇಹಿತರು ಸಹೋದರರಾದಂಥ ರಮೇಶ್ ಅಣ್ಣವರೇ, ಮತ್ತೋರ್ವ ಆತ್ಮೀಯರು ಆದಂಥ ರಾಮಣ್ಣವರೇ, ಹಾಗೆ ಶಿವಲಿಂಗಣ್ಣವರೇ, ವೇದಿಕೆಯಲ್ಲಿ ಮತ್ತೋರ್ವ ಹೇಳಲೇಬೇಕು. ಈ ವೇದಿಕೆಯ ಕಾರ್ಯಕ್ರಮ ವೇಣುವರು ಮಾಡಿದ್ರೆ ಅವರ ಮನೆಯರಾದಂಥ ನಂಜುಂಡಣ್ಣನವರೇ, ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹೊಂದಿಸ್ತಾ ತಾಯಿ ಮದ್ದೂರಮ್ಮ ತಾಯಿ ಅವರೆಲ್ಲರಿಗೂ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ, ಈ ಬಾರಿ ವಿಶೇಷವಾಗಿ 50-60 ವರ್ಷಗಳಲ್ಲಿ ಮದ್ದೂರಮ್ಮ ಜಾತ್ರೆಯ ವಾರ್ಷಿಕೋತ್ಸವ ಏನು ಬೆಳಗ್ಗೆ ತಾನೇ ಏನು ಕುರ್ಚಿಗಳ ಮುಖೇನ ನಡೀತಾ ಇದೆ. ಯಾವತ್ತೂ ಸಹ 50-60 ವರ್ಷದಲ್ಲಿ 17-18 ಕುರ್ಚಿ ಹೊರಡುವಂಥದ್ದು ಇದೇ ಮೊದಲನೇ ಬಾರಿಗೆ ಅಂತ ಭಾವಿಸ್ತೇನೆ. ಹಾಗಾಗಿ ವಿಘ್ನ ಏನು ಆಗದೆ ಆ ಮದ್ದೂರಮ್ಮ ತಾಯಿ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾ, ಬೆಳಗಿನ ಮದ್ದೂರಮ್ಮ ಕುರ್ಚಿಗಳು ಚೆನ್ನಾಗಿ ಹೊರಡಿ ಎಲ್ಲ ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರು ಮದ್ದೂರಮ್ಮ ತಾಯಿಯ ದರ್ಶನವನ್ನು ಪಡೆದು ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಮದ್ದೂರಮ್ಮ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿ, ಒಳ್ಳೆ ಮಳೆ ಬೆಳೆ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ಶ್ರೀ ಮದ್ದೂರಮ್ಮ ದೇವಿಯ ವಾರ್ಷಿಕೋತ್ಸವಕ್ಕೆ ಬಂದಂಥ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಎಲ್ರಿಗೂ ಒಳ್ಳೆಯದನ್ನು ಬಯಸ್ತೇನೆ. ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾವೆಲ್ಲರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಹಲವಾರು ಯುವಕರು ಇಲೆಲಿಗೆಯ ಗ್ರಾಮದ ಯುವಕರು ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಥ. ವಾದ್ಯಗೋಷ್ಠಿಯವರು ಸಹ ಬಹಳ ಸೊಗಸಾಗಿ ಈ ಸಂಜೆಯಲ್ಲಿ ಬಹಳ ನಿಮಗೆ ಮನರಂಜಿಸುವಂಥ ಕೆಲಸ ಆಗಿದೆ. ಆ ವಾದ್ಯಗೋಷ್ಠಿಯ ಮಾಲೀಕರು ಎಲ್ಲ ಕಲಾವಿದರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಯುವ ಮಿತ್ರರೇ, ಮಾತೆಯರೇ, ಹಿರಿಯರೇ, ಆರಕ್ಷಕರ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ನಿಮ್ಮ ಊರಲ್ಲಿ ಮದ್ದೂರಮ್ಮ ಜಾತ್ರೆಯನ್ನು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಊರಬ್ಬ, ಊರು ದೇವತೆ, ಗ್ರಾಮ ದೇವತೆ, ಇನ್ನು ಹೀಗೆ ಹಲವಾರು ಈ ಕಾರ್ಯಕ್ರಮಗಳು ಇಲ್ಲ ಅಂತಂದರೆ ನಮ್ಮ ಸನಾತನ ಧರ್ಮ ಉಳಿಯೋದೇ ಇಲ್ಲವೇನೋ ಅಂತ ಅನಿಸುತ್ತೆ. ಈ ಎಲ್ಲ ಕಾರ್ಯಗಳಿಂದ ನಮ್ಮ ಸನಾತನ ಧರ್ಮ ನಿರ್ಭೀತಿಯಿಂದ, ನಿಸ್ಸಂಶಯದಿಂದ ಇವತ್ತು ಮುಂದೆ ಸಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಕಷ್ಟಪಟ್ಟಿದ್ದೀರಾ. ಆ ತೇರನ್ನು ನೋಡ್ತಾ ಇದ್ರೆ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ಹಗಲಿರುಳು ಶ್ರಮ ಬೇಕಾಗತ್ತೆ. ಆ ಶ್ರಮಕ್ಕೆ ಎಲ್ಲ ಯುವ ಮಿತ್ರರು, ಹಿರಿಯರ ಮಾರ್ಗದರ್ಶನ, ಹಾಗೆ ಒಂದು ಹಠ, ಒಂದು ಛಲ ಇದ್ದರೆ ಮಾತ್ರ ಅಷ್ಟು ಸುಂದರವಾದ ಭವ್ಯವಾದ ತೇರನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ಮರುಸೂರು ಮಾಡ್ತೀವಿ, ಅದು ಎಷ್ಟು ಕಷ್ಟ ಅಂತ ದೂರದ ಜನ ನೋಡ್ತೀವಿ, ಸಂತೋಷ ಪಡ್ತೀವಿ, ಹೋಗ್ತೀವಿ. ಅದರ ಎಷ್ಟು ಕಷ್ಟ ಇರುತ್ತೆ, ಅದರ ಎಷ್ಟು ಜವಾಬ್ದಾರಿ ಇರ್ತದೆ, ನಾವು ಎಷ್ಟು ಕರೆಕ್ಟಾಗಿ ಅದನ್ನು ಮಾಡಬೇಕಾಗತ್ತೆ ಅಂತ ಅದರಲ್ಲಿ ಭಾಗವಹಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವರೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಊರಬ್ಬ ಅನ್ನೋದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಜನಗಳನ್ನು ಒಗ್ಗೂಡಿಸಿ ನಮ್ಮಲ್ಲಿರ್ತಕ್ಕಂಥ ಭ್ರಾತೃತ್ವ, ಸಹೋದರ ಭಾವನೆಯನ್ನು ಒಟ್ಟುಗೂಡಿಸ್ಬೇಕು ಅಂತ ಒಂದು ಮಹಾ ಉದ್ದೇಶದಿಂದ ಇದನ್ನು ಎಲ್ಲ ಅಂದ್ಕೊಂಡು ಹೋಗ್ತೀವಿ. ಎಲ್ಲ ಮನೆಯಲ್ಲೂ ನಮ್ಮ ಶಕ್ತಿಯಾನುಸಾರ ಇವತ್ತು ಅನ್ನ ಸಂತರ್ಪಣೆ, ಅದರೊಂದು ಖುಷಿ. ಈ ಖುಷಿ ನಮ್ಮ ಧರ್ಮದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬಹುಶಃ ಕಾಣಲಿಕ್ಕಿಲ್ಲ. ಏನು ನಮ್ಮ ಹಿರಿಯರ ಮಾರ್ಗದರ್ಶನ ಇದೆ,
ನಮ್ಮ ಸನಾತನ ಧರ್ಮದ ವಸುದೈವ ಕುಟುಂಬಕಂ ಅನ್ನೋ ರೀತಿಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಒಟ್ಟಿಗೆ ಸೇರಿ ಎಲ್ಲ ಒಂದು ಹತ್ರ ಆ ಪೂಜೆ ವಿಶೇಷವಾದ ಕಾರ್ಯಕ್ರಮಗಳು ಮತ್ತು ಮಾತೆಯರು ನಮಗಿಂತ ಖುಷಿ ಪಡೋರು ಮಾತೆಯರು. ಎಲ್ಲೋ ಇಲ್ಲಿಂದ ಹೆಣ್ಮಕ್ಳು ಬೇರೆ ಕಡೆ ಹೋಗಿರ್ತಾರೆ ಮದುವೆಯಾಗಿ, ಅವತ್ತೆಲ್ಲ ಇವತ್ತು ಇಲ್ಲಿ ಬರ್ತಾರೆ 2 ದಿವಸ 3 ದಿವಸ. ನಿಜವಾದ ಹಬ್ಬ ವಾತಾವರಣ ನೋಡ್ಬೇಕಂದ್ರೆ ಊರ ಹಬ್ಬ ಜಾತ್ರೆ. ಹಾಗಾಗಿ ಇದನ್ನ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಾ. ಭಾಳ ಇದಕ್ಕೊಂದು ತಂಡ ಬೇಕಾಗುತ್ತೆ. ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಹೆಸರುಗಳು ತಂಡ ಹೇಳ್ತಾ ಹೋದರೆ ಬಹುಶಃ ಸಮಯ ಸಾಕಾಗೋದಿಲ್ಲ. ಅಷ್ಟು ತಂಡ, ಯುವಕರ ತಂಡ ಹಿರಿಯ ಮಾರ್ಗದರ್ಶನದಲ್ಲಿ ಮಾಡಿದ್ದೀರ. ಹಾಗೆ ಏನೂ ಅಚಾತುರ್ಯ ಆಗದೆ ಅದಕ್ಕೆ ನೀವುಗಳೇ ರಕ್ಷಣೆ ಕೊಟ್ಕೊಂಡು ನೀವುಗಳೊಂದು ಭಯ ಭಕ್ತಿಯಿಂದ ಏನು ಮಧುರಮ್ಮ ಆ ದೇವಿಯನ್ನು ಆರಾಧನೆ ಮಾಡ್ತಾ ಗ್ರಾಮದಲ್ಲಿ ಎಲ್ಲ ದೇವರುಗಳನ್ನು ಒಂದು ಹತ್ರ ಒಟ್ಟುಗೂಡಿಸಿ ಅದು ಮೆರವಣಿಗೆ ಮಾಡಿ ಇದೊಂಥರ ಊರಬ್ಬ ಅನ್ನೋದು ವಿಶೇಷ. ಯಾಕಂದರೆ ಯಾವ ಜಾತ್ರೆಯಲ್ಲೂ ಯಾವ ಹಬ್ಬದಲ್ಲೂ ಇಷ್ಟೊಂದು ಕಳೆ ಕಟ್ಟೋದಿಲ್ಲ ಈ ಊರಬ್ಬ ಅಂದ್ಬಿಟ್ರೆ. ಹಾಗಾಗಿ ಇದನ್ನ ಇವತ್ತು ನೀವು ಮಾಡಿದ್ದೀರಾ, ನಿಮ್ಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದ ಅನಿಸ್ತೇನೆ. ಇದಕ್ಕೆ ಕಾರಣೀಭೂತವಾದ ಎಲ್ರಿಗೂ ಧನ್ಯವಾದ ಅನಿಸ್ತೇನೆ. ವೇದಿಕೆಯ ಮೇಲೆ ಇರುವಂಥ ಗಣ್ಯರೇ ಮತ್ತು ಯುವಕರೇ, ನಮ್ಮ ಊರಿನ ನೆಚ್ಚಿನ ಜನ ಸಮುದಾಯದವರು, ನನ್ನನ್ನು ಇಲ್ಲಿ ತನಕ ಬೆಳೆಸಿದಂಥ ನಮ್ಮ ಊರಿನ ಜನತೆಗೆ ಮೊದಲು ನನ್ನ ನಮಸ್ಕಾರಗಳು. ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದಂಥ ನಮ್ಮ ಊರಿನ ಜನತೆ ಹಾಗೂ ನನಗೆ ಈ ಸ್ಥಾನ ದೊರಕಿಸ್ಕೊಡಲು ನಮ್ಮ ಪಕ್ಷದ ನಾಯಕರುಗಳು, ಎಲ್ಲ ನಾಯಕರುಗಳಿಗೂ ವಂದಿಸುತ್ತಾ, ಶ್ರೀ ಮಧುರಮ್ಮ ದೇವಿಯ ರಥೋತ್ಸವವನ್ನು ಸುಮಾರು 1-2 ತಿಂಗಳಿಂದ ನಮ್ಮ ಊರಿನ ಯುವಕರು ವಿಜೃಂಭಣೆಯಿಂದ ಕಷ್ಟಪಟ್ಟು ಕುರ್ಜನ್ನು ಕಟ್ಟಿ ಇವತ್ತು ಒಂದು ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ನೆರವೇರಿಸಿಕೊಂಡು ಬಂದಿರುತ್ತಾರೆ. ಇದೇ ರೀತಿ ನಾಳೆ ಹೊರಡುತ್ತುವಂಥ ಮಧುರಮ್ಮ ರಥಯಾತ್ರೆಯನ್ನು ಇದೇ ನಮ್ಮ ಊರಿನ ಎಲ್ಲ ಯುವಕರು ಸೇರಿ ಸುಸೂತ್ರವಾಗಿ ಕರೆದುಕೊಂಡು ಹೋಗಿ ಮತ್ತು ಸುಸೂತ್ರವಾಗಿ ತಂದು ನಮ್ಮ ಊರಿನ ಘನತೆಯನ್ನು, ಗೌರವವನ್ನು ಕಾಪಾಡಬೇಕೆಂದು ಎಲ್ಲರಲ್ಲೂ ಮನವಿ ಮಾಡುತ್ತಾ ನನಗೆ ಮಾತಾಡಕೊಡ್ತಾ ಈ ವೇದಿಕೆಯಿಂದ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಧುರಮ್ಮನ ಆಶೀರ್ವಾದದಿಂದ ಈಲೆಲ್ಗೆ ಗ್ರಾಮದ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಈಗ ಈಲೆಲ್ಗೆಯಲ್ಲಿ ಏನು ಅದ್ದೂರಿಯಾಗಿ ಮಧುರಮ್ಮ ಜಾತ್ರೆ ನಡೀತಾ ಇದೆ, ಎಲ್ಲ ಊರವರ ಸಹಕಾರದಿಂದ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ.
ಇದೇ ತರ ವರ್ಷನೂ ಮಾಡಲಿ ಅಂತ ತಾಯಿ ಮದ್ದೂರಮ್ಮನ ಕೃಪಾಶೀರ್ವಾದ ಹೀಲೇಲ್ಗೆ ಜನತೆ ಮೇಲೆ ಇರಲಿ ಅಂತ ನಾವು ಒಂದೆರಡು ಮಾತನ್ನು ಮುಗಿಸ್ಕೊಡ್ತೀವಿ. ಇವತ್ತು ಮದ್ದೂರಮ್ಮನ ಜಾತ್ರೆ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ನಡೀತಿದೆ. ಪ್ರತಿ ವರ್ಷನೂ ಈ ವರ್ಷನೂ ಅದ್ರ ಜೊತೆ ಏನು 20 ಹಳ್ಳಿಗಳು ಸೇರ್ತವೆ, ಅದರಲ್ಲಿ ಹೀಲೇಲ್ಗೆನೂ ಸೇರಿದೆ. ಹೀಲೇಲ್ಗೆಯಲ್ಲಿ ಇವತ್ತು ನೆಂಟರ ಇಷ್ಟನ್ನು ಕರೆದು ಒಳ್ಳೆ ಬಾಡೂಟ ಹಾಕಿದ್ದಾರೆ. ನಾಳೆ ಕಾರ್ಯಕ್ರಮಕ್ಕೆ ಒಳ್ಳೆ ರಥ ಏರ್ಪಾಟಾಗಿದೆ. ಕುರ್ಜು ಈ ಆನೇಕಲ್ ತಾಲೂಕಲ್ಲಿ ಅತಿ ಎತ್ತಿನ ಹೈಟ್ನ ರಥ ಇವರೇ ಮಾಡ್ತಾ ಇದ್ದಾರೆ. ಇದನ್ನ ಕಡಿವಾಣ ಹಾಕಿದ್ದಾರೆ. ಅದರಲ್ಲಿ ನನಗೆ ವಿಶೇಷವಾದ ಖುಷಿ ಆಗ್ತದೆ. ಇಷ್ಟೊಂದು ಒಗ್ಗಟ್ಟಲ್ಲಿ ಈ ಊರಿನ ಒಂದು ಯುವಕರು ಎಲ್ಲ ಒಗ್ಗಟ್ಟಾಗಿ ಸೇರಿ ಕೃಷ್ಣಾರೆಡ್ಡಿ ಮತ್ತು ವೇಣುವರ ನೇತೃತ್ವದಲ್ಲಿ ಇಷ್ಟು ಚೆನ್ನಾಗಿ ಇಂಥ ಒಂದು ಸಂಜೆ ಕಾರ್ಯಕ್ರಮ ಕೊಟ್ಟು ಆರ್ಕೆಸ್ಟ್ರಾ ಇವತ್ತು ಜನರ ಮನರಂಜನೆ ಮಾಡೋ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಹಬ್ಬವನ್ನು ಮಾಡಿದ್ದಾರೆ. ನಮ್ಮನ್ನು ಈ ಸಂದರ್ಭದಲ್ಲಿ ಕರೆದು ಒಂದು ಸನ್ಮಾನವನ್ನು ಮಾಡಿ ಊಟವನ್ನು ಹಾಕಿದ್ದಾರೆ. ನಾವು ನಮ್ಮ ನಾಯಕರಲ್ಲಿ ಕರೆದಿದ್ದಾರೆ ಅಂತ ಬಂದು ಇವತ್ತು ಊಟ ಸೌದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೆಲ್ರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರಿಗೂ ನಾನು ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ನಡೆಯುವಂಥ ಮದ್ದೂರಮ್ಮನ ಜಾತ್ರೆ ಏನೂ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ಬಂದಂಥ ಭಕ್ತರಿಗೆ ಆ ಮದ್ದೂರಮ್ಮ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಮದ್ದೂರಮ್ಮ ದೇವಿಯ ರಥೋತ್ಸವ ಸುಮಾರು 3 ದಿವಸಗಳಿಂದ ಅದ್ದೂರಿಯಾಗಿ ಸಾಗಿದೆ. ನಮ್ಮ ಊರಿನ ಯುವಕರು ಸುಮಾರು 1-2 ತಿಂಗಳಿಂದ ತುಂಬ ಕಷ್ಟಪಟ್ಟು ಈ ಮದ್ದೂರಮ್ಮನ ರಥವನ್ನು ನಿರ್ಮಿಸಿ ಸುಮಾರು ಒಂದು 170 ಅಡಿ ಕಟ್ತಾ ಇದ್ದ ರಥವನ್ನು ತುಂಬ ಸುಂದರವಾಗಿ ಚಕ್ಕಟವಾಗಿ 80 ಅಡಿಗೆ ಇಳಿಸಿ ಸರ್ಕಾರದ ಆದೇಶದ ಮೇಲೆ 80 ಅಡಿಗೆ ಇಳಿಸಿದ್ದೆ. ಈಗ ತುಂಬ ಚೆನ್ನಾಗಿದೆ. ಈ ಮದ್ದೂರಮ್ಮ ದೇವಿಯು ಊರಿನ ಎಲ್ಲ ಜನರಿಗೂ ತುಂಬ ಆಶೀರ್ವದಿಸ್ತಾರೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ರಥವೂ ಸಹ ಉಸ್ಕೂರು ಜಾತ್ರೆಗೆ ಆರಾಮಾಗಿ ಹೋಗಿ ಬಂದು ಎಲ್ಲ ಊರಿನ ಮತ್ತು ಎಲ್ಲ ತಾಲೂಕಿನ ಜನರ ಮನಸ್ಸನ್ನು ಸೆಳೆಯಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಮದ್ದೂರಮ್ಮನ ಜಾತ್ರೆಯ ಅಂಗವಾಗಿ ಸುಮಾರು 20 ಹಳ್ಳಿಗಳಲ್ಲಿ ಊರ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲಿ ಹೀಲೇಲ್ಗೆ ಗ್ರಾಮವೂ ಸಹಿತ ಒಂದು. ಅದೇ ರೀತಿ ನಮ್ಮ ಕಾಡಗ್ರಾರ ಗ್ರಾಮದಲ್ಲಿ ಸಹಿತ ಇವತ್ತು ನಾವು ಊರ ಹಬ್ಬವನ್ನು ಆಚರಿಸಿದ್ದೇವೆ. ಏನು ಈ ಹಬ್ಬದ ವಿಶೇಷ ಅಂದರೆ ಇವತ್ತು ಎಲ್ಲ ನಮ್ಮ ನೆಂಟರಿಷ್ಟರನ್ನು ಕರೆದು ನಮ್ಮ ಒಂದು ಬಾಡೂಟವನ್ನು ಹಾಕುವ ಪ್ರಗತಿ ಇದೆ. ಮತ್ತು ನಾಳೆ ಮುಖ್ಯವಾಗಿ ಸುಮಾರು 17 ಕುರ್ಜಿಗಳನ್ನು ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ನಾವು ಎತ್ತುಗಳ ಮುಖಾಂತರ ಎಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಕಳೆದ ವರ್ಷ ಏನು ಕುರ್ಜಿಗಳ ಅನಾಹುತ ಆಗಿರೋದ್ರಿಂದ ಒಂದು ಕಡಿವಾಣ ಹಾಕಿ ಸುಮಾರು 80 ಅಡಿಗೆ ಸೀಮಿತಗೊಳಿಸಿದೆ. ಎಲ್ಲ ಕುರ್ಜಿಗಳು ನಮ್ಮ ಏನು ಪ್ರತಿಯೊಂದು ಹಳ್ಳಿಯಿಂದ ಉಸ್ಕೂರಿಗೆ ಹೊರಡ್ತವೆ. ಆ ಕುರ್ಜಿಗಳು ಏನು ನಾವು ನಾಳೆ ಹೊರಡುವ ಕುರ್ಜಿಗಳು ಏನು ನಮ್ಮ ಉಸ್ಕೂರಿಗೆ ಆರಾಮವಾಗಿ ತಲುಪಿ ಮತ್ತು ಸುಮಾರು ಏನು ನೆಕ್ಸ್ಟ್ ಮಂಗಳವಾರ ವಾಪಸ್ ಬರೋವರೆಗೂ ಎಲ್ಲ ಚೆನ್ನಾಗಿ ಜಾತ್ರೆ ನಡೀಲಿ ಅಂತ ಹೇಳ್ತಾ ಹೀಲೇಲ್ಗೆ ಗ್ರಾಮಸ್ಥರು ಎಲ್ರಿಗೂ ನಮ್ಮನ್ನು ಕರೆದೀಗ ಸನ್ಮಾನ ಮಾಡಿದ್ದಾರೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಇರ್ಬೋದು, ವೇಣೂರು ಇರ್ಬೋದು ಮತ್ತು ಎಲ್ಲ ಊರಿನ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹೀಲೇಲ್ಗೆ ಗ್ರಾಮದಲ್ಲಿ ಮದ್ದೂರಮ್ಮ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ನಮ್ಮ ಈ ಭಾಗದ ಅಧ್ಯಕ್ಷರು SR ಶಂಕರರೆಡ್ಡಿ ಬಂದಿದ್ದಾರೆ. ಅವರಿಗೆ ತುಂಬ ಸ್ವಾಗತ. ಅದೇ ರೀತಿ ನಮ್ಮ ಶಂಕರಣ್ಣವರು ಬ್ಯಾಗನಹಳ್ಳಿ ಪಂಚಾಯತಿಯ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಜಿ, ಅವ್ರಿಗೂ ಸಹ ಸ್ವಾಗತ ಕೋರ್ತೀನಿ. ಸರ್ಜಾಪುರ ಹೋಬಳಿಯ ಮಾಜಿ BJP ಅಧ್ಯಕ್ಷರಾದಂಥ ನಮ್ಮ ಜಯಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರ್ತೀನಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಈ ನಮ್ಮ ಗ್ರಾಮದ ಹಬ್ಬದ ವಾತಾವರಣ ವೀಕ್ಷಣೆ ಬಂದ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ಆ ತಾಯಿ ಮದ್ದೂರಮ್ಮ ದೇವಿಯು ತುಂಬ ಹೃದಯದ ಆರೋಗ್ಯ ವಿಷಯದಲ್ಲಿ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.